ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ಗಿಲ್ಲಿ ನಟ ಅವರು ಸಾಕಷ್ಟು ಗಮನ ಸೆಳೀತಾ ಇದ್ದಾರೆ. ಅವರು ಈ ಮೊದಲು ಪ್ರಾಪರ್ಟಿ ಕಾಮಿಡಿ ಮೂಲಕ ಗಮನ ಸೆಳೆದರು. ಬಿಗ್ ಬಾಸ್ ಅಲ್ಲಿ ಅವರು ಈ ಬಗ್ಗೆ ಅಷ್ಟಾಗಿ ಮಾತನಾಡಿಲ್ಲ. ಪ್ರಾಪರ್ಟಿ ಕಾಮಿಡಿ ಮಾಡಿಯೇ ಇಲ್ಲ ಎಂದರೂ ತಪ್ಪಾಗಲಾರದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಪ್ರಾಪರ್ಟಿ ಕಾಮಿಡಿ ಮೊದಲು ಮಾಡಿದವರು ಯಾರು ಎಂಬುದನ್ನು ಹೇಳಲಾಗಿದೆ. ಹಾಗಾದ್ರೆ ಗಿಲ್ಲಿ ನಟ ಅವರಿಗಿಂತ ಮೊದಲು ಪ್ರಾಪರ್ಟಿ ಕಾಮಿಡಿ ಮಾಡಿದ್ಯಾರು ಎಂಬುದನ್ನು ತಿಳಿಯೋಣ. ಬಿಗ್ ಬಾಸ್ಗಿಂತ ಮೊದಲು ಗಿಲ್ಲಿ ನಟ ಅವರು ಪ್ರಾಪರ್ಟಿ ಕಾಮಿಡಿ ಮಾಡುತ್ತಿದ್ರು. ಅವರು ಜೀ ಕನ್ನಡದ ವೇದಿಕೆ ಮೇಲೆ ಅನೇಕ ಬಾರಿ ಪ್ರಾಪರ್ಟಿ ಕಾಮಿಡಿಯನ್ನ ಮಾಡಿದ್ರು. ಪ್ರಾಪರ್ಟಿ ಕಾಮಿಡಿ ಎಂದರೆ ಎರಡು ವಸ್ತುಗಳನ್ನು ಇಟ್ಟುಕೊಂಡು ಅಥವಾ ಎರಡು ಶಬ್ದ ಇಟ್ಟುಕೊಂಡು ಅದಕ್ಕೆ ಹೊಸ ಅರ್ಥವನ್ನ ನೀಡೋದು. ಈ ರೀತಿಯ ಕಾಮಿಡಿಯನ್ನ ಗಿಲ್ಲಿ ಸಾಕಷ್ಟು ಬಾರಿ ಮಾಡಿದ್ದಾರೆ. ಈ ರೀತಿ ಮೊದಲು ಮಾಡಿದ್ದು ವಿಷ್ಣುವರ್ಧನ್ ಅವರು ವೈರಲ್ ವಿಡಿಯೋದಲ್ಲಿ ಗಿಲ್ಲಿಯ ಪ್ರಾಪರ್ಟಿ ಕಾಮಿಡಿಯನ್ನು ತೋರಿಸಲಾಗಿದೆ. ಅವರಿಗಿಂತ ಮೊದಲು ಈ ರೀತಿ ಕಾಮಿಡಿ ಮಾಡಿದ್ದು ವಿಷ್ಣುವರ್ಧನ್ ಎಂದು ತೋರಿಸಲಾಗಿದೆ. ಸಿನಿಮಾ ಒಂದರಲ್ಲಿ ದೋಸೆ ಹಾಗೂ ಈರುಳ್ಳಿಯನ್ನು ತಂದಿಟ್ಟು ಅದರಲ್ಲಿಯೇ ಅವರು ಪ್ರಾಪರ್ಟಿ ಕಾಮಿಡಿ ಮಾಡಿದ್ರು. ಈ ವಿಡಿಯೋ ವೈರಲ್ ಆಗಿ ಗಮನವನ್ನ ಸೆಳೆದಿತ್ತು. ಅನೇಕರು ಇದನ್ನ ಒಪ್ಪಿದ್ದಾರೆ. ಈ ಹಿಂದಿನ ಸಿನಿಮಾಗಳಲ್ಲಿ ಪ್ರಾಪರ್ಟಿ ಕಾಮಿಡಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ಗಿಲ್ಲಿ ನಟ ಅವರು ಸಾಕಷ್ಟು ಗಮನ ಸೆಳೀತಾ ಇದ್ದಾರೆ. ಅವರು ಈ ಮೊದಲು ಪ್ರಾಪರ್ಟಿ ಕಾಮಿಡಿ ಮೂಲಕ ಗಮನ ಸೆಳೆದರು. ಬಿಗ್ ಬಾಸ್ ಅಲ್ಲಿ ಅವರು ಈ ಬಗ್ಗೆ ಅಷ್ಟಾಗಿ ಮಾತನಾಡಿಲ್ಲ. ಪ್ರಾಪರ್ಟಿ ಕಾಮಿಡಿ ಮಾಡಿಯೇ ಇಲ್ಲ ಎಂದರೂ ತಪ್ಪಾಗಲಾರದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಪ್ರಾಪರ್ಟಿ ಕಾಮಿಡಿ ಮೊದಲು ಮಾಡಿದವರು ಯಾರು ಎಂಬುದನ್ನು ಹೇಳಲಾಗಿದೆ. ಹಾಗಾದ್ರೆ ಗಿಲ್ಲಿ ನಟ ಅವರಿಗಿಂತ ಮೊದಲು ಪ್ರಾಪರ್ಟಿ ಕಾಮಿಡಿ ಮಾಡಿದ್ಯಾರು ಎಂಬುದನ್ನು ತಿಳಿಯೋಣ. ಬಿಗ್ ಬಾಸ್ಗಿಂತ ಮೊದಲು ಗಿಲ್ಲಿ ನಟ ಅವರು ಪ್ರಾಪರ್ಟಿ ಕಾಮಿಡಿ ಮಾಡುತ್ತಿದ್ರು. ಅವರು ಜೀ ಕನ್ನಡದ ವೇದಿಕೆ ಮೇಲೆ ಅನೇಕ ಬಾರಿ ಪ್ರಾಪರ್ಟಿ ಕಾಮಿಡಿಯನ್ನ ಮಾಡಿದ್ರು. ಪ್ರಾಪರ್ಟಿ ಕಾಮಿಡಿ ಎಂದರೆ ಎರಡು ವಸ್ತುಗಳನ್ನು ಇಟ್ಟುಕೊಂಡು ಅಥವಾ ಎರಡು ಶಬ್ದ ಇಟ್ಟುಕೊಂಡು ಅದಕ್ಕೆ ಹೊಸ ಅರ್ಥವನ್ನ ನೀಡೋದು. ಈ ರೀತಿಯ ಕಾಮಿಡಿಯನ್ನ ಗಿಲ್ಲಿ ಸಾಕಷ್ಟು ಬಾರಿ ಮಾಡಿದ್ದಾರೆ. ಈ ರೀತಿ ಮೊದಲು ಮಾಡಿದ್ದು ವಿಷ್ಣುವರ್ಧನ್ ಅವರು ವೈರಲ್ ವಿಡಿಯೋದಲ್ಲಿ ಗಿಲ್ಲಿಯ ಪ್ರಾಪರ್ಟಿ ಕಾಮಿಡಿಯನ್ನು ತೋರಿಸಲಾಗಿದೆ. ಅವರಿಗಿಂತ ಮೊದಲು ಈ ರೀತಿ ಕಾಮಿಡಿ ಮಾಡಿದ್ದು ವಿಷ್ಣುವರ್ಧನ್ ಎಂದು ತೋರಿಸಲಾಗಿದೆ. ಸಿನಿಮಾ ಒಂದರಲ್ಲಿ ದೋಸೆ ಹಾಗೂ ಈರುಳ್ಳಿಯನ್ನು ತಂದಿಟ್ಟು ಅದರಲ್ಲಿಯೇ ಅವರು ಪ್ರಾಪರ್ಟಿ ಕಾಮಿಡಿ ಮಾಡಿದ್ರು. ಈ ವಿಡಿಯೋ ವೈರಲ್ ಆಗಿ ಗಮನವನ್ನ ಸೆಳೆದಿತ್ತು. ಅನೇಕರು ಇದನ್ನ ಒಪ್ಪಿದ್ದಾರೆ. ಈ ಹಿಂದಿನ ಸಿನಿಮಾಗಳಲ್ಲಿ ಪ್ರಾಪರ್ಟಿ ಕಾಮಿಡಿ ಸಾಕಷ್ಟು ಬಳಕೆ ಆಗ್ತಾ ಇತ್ತು. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ಗಿಲ್ಲಿ ನಟ ಅವರು ಸಾಕಷ್ಟು ಗಮನ ಸೆಳೀತಾ ಇದ್ದಾರೆ. ಅವರು ಈ ಮೊದಲು ಪ್ರಾಪರ್ಟಿ ಕಾಮಿಡಿ ಮೂಲಕ ಗಮನ ಸೆಳೆದರು. ಬಿಗ್ ಬಾಸ್ ಅಲ್ಲಿ ಅವರು ಈ ಬಗ್ಗೆ ಅಷ್ಟಾಗಿ ಮಾತನಾಡಿಲ್ಲ. ಪ್ರಾಪರ್ಟಿ ಕಾಮಿಡಿ ಮಾಡಿಯೇ ಇಲ್ಲ ಎಂದರೂ ತಪ್ಪಾಗಲಾರದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಪ್ರಾಪರ್ಟಿ ಕಾಮಿಡಿ ಮೊದಲು ಮಾಡಿದವರು ಯಾರು ಎಂಬುದನ್ನು ಹೇಳಲಾಗಿದೆ. ಹಾಗಾದ್ರೆ ಗಿಲ್ಲಿ ನಟ ಅವರಿಗಿಂತ ಮೊದಲು ಪ್ರಾಪರ್ಟಿ ಕಾಮಿಡಿ ಮಾಡಿದ್ಯಾರು ಎಂಬುದನ್ನು ತಿಳಿಯೋಣ. ಬಿಗ್ ಬಾಸ್ಗಿಂತ ಮೊದಲು ಗಿಲ್ಲಿ ನಟ ಅವರು ಪ್ರಾಪರ್ಟಿ ಕಾಮಿಡಿ ಮಾಡುತ್ತಿದ್ರು. ಅವರು ಜೀ ಕನ್ನಡದ ವೇದಿಕೆ ಮೇಲೆ ಅನೇಕ ಬಾರಿ ಪ್ರಾಪರ್ಟಿ ಕಾಮಿಡಿಯನ್ನ ಮಾಡಿದ್ರು. ಪ್ರಾಪರ್ಟಿ ಕಾಮಿಡಿ ಎಂದರೆ ಎರಡು ವಸ್ತುಗಳನ್ನು ಇಟ್ಟುಕೊಂಡು ಅಥವಾ ಎರಡು ಶಬ್ದ ಇಟ್ಟುಕೊಂಡು ಅದಕ್ಕೆ ಹೊಸ ಅರ್ಥವನ್ನ ನೀಡೋದು. ಈ ರೀತಿಯ ಕಾಮಿಡಿಯನ್ನ ಗಿಲ್ಲಿ ಸಾಕಷ್ಟು ಬಾರಿ ಮಾಡಿದ್ದಾರೆ. ಈ ರೀತಿ ಮೊದಲು ಮಾಡಿದ್ದು ವಿಷ್ಣುವರ್ಧನ್ ಅವರು ವೈರಲ್ ವಿಡಿಯೋದಲ್ಲಿ ಗಿಲ್ಲಿಯ ಪ್ರಾಪರ್ಟಿ ಕಾಮಿಡಿಯನ್ನು ತೋರಿಸಲಾಗಿದೆ. ಅವರಿಗಿಂತ ಮೊದಲು ಈ ರೀತಿ ಕಾಮಿಡಿ ಮಾಡಿದ್ದು ವಿಷ್ಣುವರ್ಧನ್ ಎಂದು ತೋರಿಸಲಾಗಿದೆ. ಸಿನಿಮಾ ಒಂದರಲ್ಲಿ ದೋಸೆ ಹಾಗೂ ಈರುಳ್ಳಿಯನ್ನು ತಂದಿಟ್ಟು ಅದರಲ್ಲಿಯೇ ಅವರು ಪ್ರಾಪರ್ಟಿ ಕಾಮಿಡಿ ಮಾಡಿದ್ರು. ಈ ವಿಡಿಯೋ ವೈರಲ್ ಆಗಿ ಗಮನವನ್ನ ಸೆಳೆದಿತ್ತು. ಅನೇಕರು ಇದನ್ನ ಒಪ್ಪಿದ್ದಾರೆ. ಈ ಹಿಂದಿನ ಸಿನಿಮಾಗಳಲ್ಲಿ ಪ್ರಾಪರ್ಟಿ ಕಾಮಿಡಿ ಸಾಕಷ್ಟು ಬಳಕೆ ಆಗ್ತಾ ಇತ್ತು.